ನೋಡಿ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಅವರೆಕಾಳು ಮೆಂತ್ಯ ಪಲಾವ್ ನೋಡಿ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ. ಇದನ್ನು ಈ ಮೊಸರು ಗೊಜ್ಜು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರೋಂಥ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನಂತೂ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಅವರೆಕಾಳು ಯೂಸ್ ಮಾಡ್ತೀನಿ. ಇಲ್ಲ ಅವರೆಕಾಳನ್ನ ನಾನು ಈ ರೀತಿ ಚಿಲುಕಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ಮೆಂತೆ ಸೊಪ್ಪಿಂದು ಎಲ್ಲ ಬಿಡಿಸ್ಕೋಬೇಕು. ಈ ರೀತಿ ಬರೀ ಸೊಪ್ಪು ಮಾತ್ರ ತೊಗೊಂಡ್ರೆ ಸಾಕು, ಅದರ ದಂಟೇನೂ ಬೇಡ. ಯಾವಾಗಲೂ ಸೊಪ್ಪನ್ನ ತೊಳೆದು ಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ತೊಳಿಬಾರ್ದು. ಚಿಕ್ಕ ಚಿಕ್ಕದು ಎಳೆದು ಮೆಂತ್ಯ ಸೊಪ್ಪು ಆಗಿದ್ರೆ ಕಟ್ ಮಾಡ್ಕೊಳೋದೇನು ಬೇಡ, ಹಾಗೆ ಸೇರಿಸ್ಕೋಬೋದು. ಮಸಾಲೆ ರುಬ್ಬೋದಕ್ಕೆ ಮೊದಲಿಗೆ ಸ್ಪೈಸಸ್ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಮತ್ತು ಸೋಂಪು, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮೊದಲಿಗೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಸ್ಪೈಸಸ್ ಹಾಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿ ಉದ್ದುದ್ದಾಗಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು 2 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ. ಖಾರ ನೋಡಿ ಹಾಕ್ಕೊಳ್ಳಿ. ನಾನು ರುಬ್ಬೋದಕ್ಕೂ ಕೂಡ ಒಂದು 3 ಹಾಕ್ಕೊಂಡಿದ್ದೆ, ಈಗೊಂದು 3 ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಅವರೆಕಾಳು ಹಾಕೋತಾ ಇದ್ದೀನಿ, ಇಕ್ಕಿರೋಂಥ ಅವರೆಕಾಳು. ಈ ರೀತಿ ಅವರೆಕಾಳನ್ನ ಚಿಲಿಕ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟ್ ಅವರೆಕಾಳು ಹಾಕೋಣಕ್ಕಿಂತ ಈ ರೀತಿ ಚಿಲಿಕ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮೆಂತ್ಯ ಸೊಪ್ಪು, 1 ಸ್ಪೂನ್ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ. 2 ನಿಮಿಷ ಫ್ರೈ ಆಗಿದೆ. ರುಬ್ಬಿರುವಂತಹ ಮಸಾಲೆ, ಈ ರುಬ್ಬಿರೋ ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಸಿ ಸ್ಮೆಲ್ ಎಲ್ಲ ಹೋಗಿದ್ದೆ. ಅಕ್ಕಿ 2ರಷ್ಟು ನೀರು ಸೇರಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ ಜಾರಿನ ನೀರೇ ಹಾಕೋತಾ ಇದ್ದೀನಿ. ಜಾರಿಗೆ ನೀರು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇದು ಕುದಿಯುವಾಗಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ ಖಾರದ ಪುಡಿ ಹಾಕಿಲ್ಲ. ರುಬ್ಬೋದಕ್ಕೆ ಒಂದು 3 ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗಾಗಿ ಖಾರದ ಪುಡಿ ಹಾಕಿಲ್ಲ. ಇದು ಕುದಿ ಬಂದಿದೆ. ಈಗ ಅಕ್ಕಿ ಸೇರಿಸ್ಕೋಬೇಕು. ಈ ಅವರೆಕಾಳು ಸೀಸನಲ್ಲಿ ಈ ಮೆಂತ್ಯ ಪಲಾವ್ ಮಾಡುವಾಗ ಈ ಅವರೆಕಾಳನ್ನ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದನ್ನು ಮೆಂತ್ಯ ಪಲಾವ್, ಮೆಂತ್ಯ ಬಾತ್, ಹಾಗೆ ಗ್ರೀನ್ ಪಲಾವ್ ಅಂತ ಕೂಡ ಹೇಳ್ಬೋದು. ಈ ಅವರೆಕಾಳು ಸೀಸನಲ್ಲಿ ವಾರಕ್ಕೆ 3 ರಿಂದ 4 ದಿನ ಎಲ್ಲ ಅಡುಗೆಗೂ ಅವರೆಕಾಳು ಹಾಕ್ತಾಯಿದ್ದೀನಿ. ಅಷ್ಟಿಷ್ಟ ಅವರೆಕಾಳು ಅಂದರೆ. ಕೊನೆಯಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಇದು ಕುದಿಯುವಾಗ ಫುಲ್ಲೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಅವರೆಕಾಳು ಮೆಂತ್ಯ ಪಲಾವ್ ರೆಡಿಯಾಗಿದೆ. ವಿಷಲೆಲ್ಲ ಹೋಗಿದೆ. ನೋಡಿ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಅವರೆಕಾಳು ಮೆಂತ್ಯ ಪಲಾವ್ ನೋಡಿ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ. ನೋಡಿ ಇಲ್ಲಿ ಅವರೆಕಾಳೆಲ್ಲ ಇಟ್ಕಿರೋ ಅವರೆಕಾಳು ಆದ್ರೂ ಯಾವುದೂ ಕೂಡ ಒಡೆದಿಲ್ಲ. ನೋಡಿ ಹಾಗೇ ಇದೆ. ಅವರೆಕಾಳೆಲ್ಲ ನೋಡಿ ಹಾಗೆ ಇದೆ, ಚೆನ್ನಾಗಿದೆ. ತಪ್ಪದೆ ಈ ಅವರೆಕಾಳು ಸೀಸನಲ್ಲಿ ಮೆಂತ್ಯ ಸೊಪ್ಪಿನ ಅವರೆಕಾಳು ಪಲಾವ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಬೇಗನೆ ಮಾಡ್ಕೋಬೋದು. ಈ ಚಳಿಗೆ ಬಿಸಿ ಬಿಸಿ ಅವರೆಕಾಳು ಮೆಂತ್ಯ ಪಲಾವ್ ಮಾಡ್ಕೊತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ಇದನ್ನು ಈ ಮೊಸರು ಗೊಜ್ಜು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.